ಈಗ ಆಲ್ಮೋಸ್ಟ್ ಈ ಒಂದು 3-4 ದಿನದಿಂದ ನೀವು ನೋಡ್ತಾ ಇತ್ತು ಅಂತಂದರೆ ಟಿ ವಿ ನ್ಯೂಸ್ ಚಾನಲ್ಗಳೆಲ್ಲದರಲ್ಲೂ ಕೂಡ ಬೆಂಗಳೂರಲ್ಲಿ 3 ಕಡೆ ಡ್ರಗ್ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡಿಕೊಂಡು ರಾಜಾರೋಷವಾಗಿ ಡ್ರಗ್ಸ್ಗಳನ್ನು ಅಲ್ಲಿ ಸಬ್ಸ್ಟೆನ್ಸಸ್ಗಳನ್ನ ತಯಾರು ಮಾಡ್ತಾ ಇದ್ರು ಅಂತ. ಇಷ್ಟು ದೊಡ್ಡ ಸಿಟಿ, IT ಸಿಟಿ ಅಂತ ಕರಿತೀವಿ, ಇಷ್ಟು ಬ್ಯುಸಿಯೆಸ್ಟ್ ಆಗಿರ್ತಕ್ಕಂಥ ಈ ಸಿಟಿನಲ್ಲಿ ಅಷ್ಟು ರಾಜಾರೋಷವಾಗಿ ಡ್ರಗ್ಸ್ನೇನೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತಂದರೆ ಅದೇನು ಅಷ್ಟು ಸುಲಭಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗ್ಲಿಲ್ವಾ ಅಥವಾ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗ್ಲಿಲ್ವಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿ ಉಳಿದಿದೆ. ನಿಮ್ಗೆ ಗೊತ್ತಾ, NDPS ಆಕ್ಟ್ 1985 ಪ್ರಕಾರ ಡ್ರಗ್ನ ತಯಾರಿಸೋದಾಗಿರ್ಬೋದು ಅಥವಾ ವಿತರಣೆ ಮಾಡೋದಾಗಿರ್ಬೋದು ಅಥವಾ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಕೆಲಸಗಳಲ್ಲಿ ತೊಡಕೊಳ್ಳೋದಾಗಿರ್ಬೋದು, ಇದಕ್ಕೆ ಮ್ಯಾಕ್ಸಿಮಮ್ ಫೈನು ಮತ್ತೆ 10ರಿಂದ 20 ವರ್ಷದವರೆಗೂ ಕೂಡ ಜೈಲ್ ಶಿಕ್ಷೆ ಇದೆ. ಈ 3 ಯೂನಿಟ್ಗಳಲ್ಲಿ ಏನ್ ತಯಾರು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದಾರಲ್ಲ, ಆ ಸಬ್ಸ್ಟೆನ್ಸ್ ಹೆಸರು ಬಂದ್ಬಿಟ್ಟು ಮೆಪಡ್ರೋನ್ ಅಂತ. ಇವನ್ ಈ ಮೆಪಡ್ರೋನ್ ಕೂಡ ಈ NDPS ಆಕ್ಟ್ ಅಲ್ಲಿ ಪ್ರಾಹಿಬಿಟ್ ಮಾಡಲಾಗಿದೆ. ಇದು ಬೆಂಗಳೂರಲ್ಲಿ ನಡೆದಂತ ಇನ್ಸಿಡೆಂಟ್ ಆದ್ರೂ ಕೂಡ ಮಹಾರಾಷ್ಟ್ರ ಮತ್ತೆ ಬೆಂಗಳೂರು ಎರಡೂ ಪೊಲೀಸ್ ಜಂಟಿ ಕಾರ್ಯಾಚರಣೆ ಮಾಡಿದ್ರು. ಇಷ್ಟು ದಿನ ಬೆಂಗಳೂರಲ್ಲೇ ಈ ಚಟುವಟಿಕೆ ನಡೀತಾ ಇದ್ರು ಇದು ಯಾಕೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಣ್ಣಿಗೆ ಬೀಳಲಿಲ್ಲ ಅನ್ನೋದು ಇಡೀ ಪಬ್ಲಿಕ್ ಅಲ್ಲಿ ಅದೊಂದು ದೊಡ್ಡ ಕ್ವಶನ್ ಆಗಿ ಉಳಿತಾ ಇದೆ. ಈಗ ನಮ್ಮ ಕರ್ನಾಟಕದಲ್ಲಂತೂ ಇತ್ತೀಚೆಗೆ ಎಲ್ಲಾ ಒಂದು ದೊಡ್ಡ ದೊಡ್ಡ ಕೇಸ್ಗಳಲ್ಲಾಗಿರ್ಬೋದು ಆಲ್ಮೋಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಮೇ ಬಿ ಈ ಇನ್ಸಿಡೆಂಟ್ ಏನ್ ನಡೀತಾ ಇದೆಯೋ ಅಂತಂದ್ರೆ ಡ್ರಗ್ಸ್ ಮಾಫಿಯಾ ಬೆಂಗಳೂರಲ್ಲಿ ಹೆಂಗ್ ನಡೀತಾ ಇದೆಯೋ ಇದರಲ್ಲಿ ಒಂದು ಡೌಟ್ ನ ಜನಗಳಿಗೆ ತರ್ತಾ ಇದೆ. ಮೊದಲೆಲ್ಲ ಡ್ರಗ್ಸ್ ಅಂತಂತಂದ್ರೆ ಅದು ಐಷಾರಾಮಿ ಜೀವನ ನಡೆಸೋಂಥವ್ರ ಒಂದು ವಸ್ತು ಆ ಥರದ್ದಿತ್ತು. ಆದರೆ ಇತ್ತೀಚೆಗೆ ಹೆಂಗಾಗಿದೆ ಅಂತಂತಂದ್ರೆ ಈ ಕಾಲೇಜಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳು ಕೂಡ ಡ್ರಗ್ಸ್ ಸೇವನೆ ಮಾಡೋಂಥ ಲೆವೆಲಿಗೆ ಬಂದ್ಬಿಟ್ಟಿದೆ. ಸೊ ಹಾಗಾದರೆ ಏನಿದು ಡ್ರಗ್ಸ್ ಮಾಫಿಯಾ, ಬೆಂಗಳೂರಿಗೆ ಯಾಕೆ ಬಂತು, ಎಲ್ಲಿಂದ ಹುಟ್ಕೊಂತು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇತ್ತೀಚೆಗೆ ಬೆಂಗಳೂರಲ್ಲಿ ಏನಾಗುತ್ತೆ, 3 ಡ್ರಗ್ ಫ್ಯಾಕ್ಟ್ರಿಗಳು ಪತ್ತೆಯಾಗುತ್ತೆ. ನಾನು ಅದನ್ನೊಂದು ಸ್ವಲ್ಪ ಬರ್ಕೊಂಡಿದ್ದೀನಿ, ಯಾಕಂತಂದರೆ ಇದೆಲ್ಲ ಸೆನ್ಸಿಟಿವ್ ವಿಚಾರ. ನಾವು ಹಂಗೆ ಸುಮ್ಮನೆ ನಾವು ಏನೋ ಮಾತಾಡ್ತು ಅಂತಂದರೆ ತಪ್ಪಾಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಕ್ಲೀನಾಗಿ ಬರ್ಕೊಂಡು ಹೇಳ್ತೀನಿ. ಸೊ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಅಂತಂದರೆ ANTF ಟೀಮ್ ಅವ್ರು ಏನು ಮಾಡ್ತಾರೆ, ಡಿಸೆಂಬರ್ 21ನೇ ತಾರೀಕು ಒಂದು ಇನ್ಫಾರ್ಮೇಶನ್ ಮುಖಾಂತರ ಈ ತರ ಡ್ರಗ್ಸ್ ಸಪ್ಲೈ ಆಗುತ್ತೆ ಮಹಾರಾಷ್ಟ್ರಕ್ಕೆ ಅಂತ ತಿಳಿದು ಒಬ್ಬನನ್ನ ವಶಪಡಿಸ್ಕೋತಾರೆ. ಅವನ ಹೆಸರು ಬಂದ್ಬಿಟ್ಟು ಅಬ್ದುಲ್ ಖಾಜರ್ ಅಂತ. ಸೊ ಇವನು ಬೆಂಗಳೂರು ಮೂಲದವನು. ಇವನನ್ನ ಅರೆಸ್ಟ್ ಮಾಡಿ ಒಂದಷ್ಟು ಇನ್ಫಾರ್ಮೇಶನ್ ತಿಳಿದಾಗ ಗೊತ್ತಾಗುತ್ತೆ ಬೆಳಗಾವಿನಲ್ಲಿ ಒಬ್ಬ ಮಾಸ್ಟರ್ ಮೈಂಡ್ ಇದ್ದಾನೆ, ಅವನ ಹೆಸರು ಬಂದ್ಬಿಟ್ಟು ಪ್ರಶಾಂತ್ ಪಾಟೀಲ್ ಅಂತ. ಸೊ ಅವನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅವನನ್ನು ಅರೆಸ್ಟ್ ಮಾಡಿದ್ಮೇಲೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಯಿತು ಬೆಂಗಳೂರಿನ 3 ಪ್ರಮುಖ ಭಾಗಗಳಲ್ಲಿ ಮೆಪಡ್ರಾನ್ ಅನ್ನೋ ಒಂದು ಸಬ್ಸ್ಟೆನ್ಸಸ್ನ ತಯಾರು ಮಾಡ್ತಾ ಇದ್ರು. ಏನಪ್ಪ ಇದು ಮೆಪಡ್ರಾನ್ ಸಬ್ಸ್ಟೆನ್ಸ್ ಅಂತಂದ್ರೆ, ಸಿಂಥೆಟಿಕ್ ಡ್ರಗ್ನ ತಯಾರು ಮಾಡಬೇಕು ಅಂತಂದ್ರೆ ಈ ಸಬ್ಸ್ಟೆನ್ಸು ಬೇಕಾಗುತ್ತೆ. ಸೊ ಇದರ ಕೆಮಿಕಲ್ ನೇಮ್ ಬಂದ್ಬಿಟ್ಟು 4-ಮೀಥೈಲ್ ಮೆಥಾಕ್ಯಾಥೆನಿನ್ ಅಂತ, 4-MMC ಅಂತಲೂ ಕೂಡ ಇದನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ಕರೀತಾರೆ. ಬಾಗ್ಲೂರು, ಅವಲಹಳ್ಳಿ ಮತ್ತೆ ಕೊತ್ತೂರು. ಸೊ ಈ 3 ಭಾಗಗಳಲ್ಲೂ ಏನ್ ಮಾಡ್ತಾ ಇದ್ರು, ಈ ಒಂದು ಮೆಪಡ್ರೋನ್ ಅನ್ನ ತಯಾರು ಮಾಡಿ ಅದರಿಂದ ಸಿಂಥೆಟಿಕ್ ಡ್ರಗ್ ನ ಪ್ರೊಡ್ಯೂಸ್ ಮಾಡಿಕೊಂಡು ದೇಶದ ಬೇರೆ ಬೇರೆ ಭಾಗಗಳಿಗೆ ಸಪ್ಲೈ ಮಾಡ್ತಾ ಇದ್ರು ಅಂತ ನ್ಯೂಸ್. ನಾನು ಇವಾಗ ಈ ಕೇಸಲ್ಲಿ ಇನ್ ಡೆಪ್ತ್ ಹೋಗೋಕ್ಕಿಂತ ಮುಂಚೆ ಬೆಂಗಳೂರಿಗೆ ಡ್ರಗ್ಸ್ ಅನ್ನೋದು ಯಾವಾಗ ಬಂತು ಅನ್ನೋ ಮೂಲನ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ಬೆಂಗಳೂರಿಗೆ ಡ್ರಗ್ ಮಾಫಿಯಾ ಎಂಟ್ರಿ ಆದಂತದ್ದು ಇವತ್ತಿಗೆ ಏನು ಮೊದಲನೇದಲ್ಲ. ಸೊ ಯಾವಾಗಿಂದ ಶುರು ಆಯ್ತು ಅಂತಂದ್ರೆ 2000-2003 ಅವಧಿನಲ್ಲಿ ಬೆಂಗಳೂರಿಗೆ ಮೊದಲ ಬಾರಿ ಡ್ರಗ್ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿ ಹೊರಬರುತ್ತೆ. ಅದಕ್ಕಿಂತ ಬಿಫೋರು ಇತ್ತು, ಬಟ್ ಆದ್ರೆ ಅವಾಗ ಇಷ್ಟೊಂದು ಬ್ರಾಡ್ ಆಗಿ ಹೋಗಿರ್ಲಿಲ್ಲ. ಕೋರಮಂಗಲ, ಇಂದಿರಾನಗರ, MG ರೋಡು ಈ ಏರಿಯಾದ ಪಬ್ಗಳಲ್ಲಿ ರೇವ್ ಪಾರ್ಟಿ ನಡೀತಾ ಇದ್ದಂತ ಜಾಗಗಳಲ್ಲಿ ಡ್ರಗ್ ಅನ್ನೋದು ಓಡಾಡಕ್ ಶುರು ಆಗುತ್ತೆ. ಸೊ ಇದು ಅವಾಗ ಹೆಂಗಿತ್ತು ಅಂತಂದ್ರೆ, ಇದು ದೊಡ್ಡ ಶ್ರೀಮಂತರ ಸಮಸ್ಯೆ ಅಂತಂದ್ರೆ ತುಂಬಾ ದುಡ್ಡಿರೋರು ಮಾತ್ರ ಈ ವ್ಯಸನಗಳಿಗೆ ಬೀಳ್ತಾ ಇದ್ರು ಅನ್ನೋ ತರ ಒಂದು ಆ ಟೈಮಲ್ಲಿ ಇತ್ತು. ಬಟ್ ಆದರೆ ಅದರ ಒಂದು ಜಾಲ ಏನಾಗುತ್ತೆ, ಇಷ್ಟರ ಮಟ್ಟಿಗೆ ಹಬ್ಕೊಳ್ಳುತ್ತೆ ಅನ್ನೋದು ಯಾರಿಗೂ ಕೂಡ ಗೆಸ್ ಇರಲಿಲ್ಲ. ಮೊದಲ ಹಂತದಲ್ಲಿ ಡ್ರಗ್ಗು ಹೊರ ರಾಜ್ಯಗಳಿಂದ ಇಲ್ಲಿಗೆ ಬರ್ತಾ ಇತ್ತು. ಎರಡನೇ ಹಂತದಲ್ಲಿ ಹೆಂಗಾಗುತ್ತೆ, ಬೆಂಗಳೂರು ಒಂಥರ ಡಿಸ್ಟ್ರಿಬ್ಯೂಟ್ ಹಬ್ ಆಗುತ್ತೆ. ಈಗ ನಿಮಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಿ IT ಹಬ್ಬು ಜೊತೆಗೆ ತುಂಬ ಎಲ್ಲ ಒಂದು ದೇಶ ವಿದೇಶಗಳು ಮತ್ತು ಹೊರ ರಾಜ್ಯಗಳಿಂದನೂ ಕೂಡ ಓಡಾಡೋದ್ರಿಂದ ಸೊ ಈ ಒಂದು ಬೆಂಗಳೂರನ್ನ ಏನು ಮಾಡ್ಕೊತಾರೆ, ಈ ಥರ ಡ್ರಗ್ಸ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಹಬ್ ಥರ ಮಾಡ್ಕೊತಾರೆ. ಮೊದಲು ಜಸ್ಟ್ ಹೊರಗಡೆಯಿಂದ ಬರ್ತಾ ಇತ್ತು, ಅದು ಹಂಗೆ ಸೇಲ್ ಆಗ್ತಾ ಇತ್ತು. ಆದರೆ ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಬೆಂಗಳೂರಲ್ಲೇ ಸ್ಟಾಕ್ ಇಟ್ಕೊಂಡು ಬೆಂಗಳೂರಿಂದ ಡಿಸ್ಟ್ರಿಬ್ಯೂಟ್ ಆಗೋದು ಎಲ್ಲ ಕಡೆಗೂ ಅನ್ನೋ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. 3ನೇ ಹಂತ ಯಾವುದು ಅಂತಂದರೆ, ಮೇ ಬಿ ಈ ಹಂತನ ನಾವು ಯಾರೂ ಕೂಡ ಯೋಚನೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಅಂತಂದರೆ,
ಇದೇ ಬೆಂಗಳೂರಲ್ಲಿ ಈ ಡ್ರಗ್ಸ್ಗಳ ಉತ್ಪಾದನೆಯನ್ನು ಮಾಡೋದು. ಈಗಾಗಲೇ ನೀವು ನೋಡ್ದಂಗೆ ಬೆಂಗಳೂರಿನ ಹೊರವಲಯದಲ್ಲಿ ಡ್ರಗ್ನ ತಯಾರಿಕೆ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಅಡ್ಡೆ ಪೊಲೀಸರ ಒಂದು ಕೈಗೆ ಸಿಕ್ಕಿ ಬಿದ್ದಿದೆ. ಇಷ್ಟು ರಾಜಾರೋಷವಾಗಿ ಇವರು ಮಾಡೋ ಲೆವೆಲ್ವರೆಗೂ ಕೂಡ ಅಂತಂದರೆ ಒಂದು ಫ್ಯಾಕ್ಟ್ರಿ ಟೈಪು ಗೋಡನ್ ಟೈಪ್ ಮಾಡ್ಕೊಂಡಿದ್ರು. ಸೊ ಅದು ಹೆಂಗೆ ಕೆಲಸ ಮಾಡ್ತಾ ಇತ್ತು ಅಂತ ನಿಮಗೆ ಹೇಳ್ತೀನಿ ಕೇಳಿ. ಇದು ಏನೋ ಒಂದು ದೊಡ್ಡ ಥರದ ಒಂದು ಕಾರ್ಖಾನೆ ಅಲ್ಲ, ಅಥವಾ ಗೋಡನ್ ಅಂದಿದ ತಕ್ಷಣ ತುಂಬ ದೊಡ್ಡ ಗೋಡನ್ ಆ ಥರ ಏನಿಲ್ಲ. ನಾವು ಟಿ ವಿನಲ್ಲಿ ಆ ವಿಜುವಲ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸಾಮಾನ್ಯ ಗಲ್ಲಿ ಒಳಗಡೆ ಹೋಯ್ತು ಅಂತಂದರೆ ಒಂದು ಮನೆ ಇರುತ್ತೆ, ಆ ಮನೆ ಒಳಗಡೆನೆ ಅವರು ತಯಾರಿ ಮಾಡ್ತಾರೆ. ಸೊ ಯೂಶ್ವಲಿ ಈ ಥರದ ಮನೆಗಳನ್ನ ಹೆಂಗೆ ಪಿಕ್ ಮಾಡ್ತಾರೆ ಅಂತಂತಂದರೆ ಔಟ್ರ್ ಸೈಡ್ ಆಫ್ ದ ಸಿಟಿನಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಮನೆನ ಅಥವಾ ಒಂದು ಶೆಡ್ಡನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಸಿಂಥೆಟಿಕ್ ಡ್ರಗ್ಗನ್ನು ತಯಾರಿಸಿದಂಥ ಕೇಂದ್ರವನ್ನಾಗಿ ಮಾಡ್ಕೋತಾರೆ. ಆದರೆ ಇವರು ಮಾಡ್ತಾ ಇದ್ದಂಥ ಚಟುವಟಿಕೆ ಬರೀ ರಾತ್ರಿ ಟೈಮಲ್ಲಿ ಮಾತ್ರ. ಸೊ ಏನು ಡ್ರಗ್ಸ್ಗಳನ್ನ ಉತ್ಪಾದನೆ ಮಾಡ್ತಾಯಿದ್ರು ಅದು ನೈಟ್ ಟೈಮಲ್ಲಿ ಮಾತ್ರ ಮಾಡ್ತಾಯಿದ್ರು. ಜೊತೆಗೆ ಆ ಮನೆನ ಅಥವಾ ಆ ಶೆಡ್ನ ಆ ಒಂದು ಕೆಮಿಕಲ್ ರಿಯಾಕ್ಷನ್ನಿಂದ ಬರ್ತಕ್ಕಂಥ ಸ್ಮೆಲ್ ಹೊರಗಡೆ ಹೋಗದೇ ಇರೋ ರೀತಿ ಫುಲ್ ಬಂದ್ ಮಾಡಿ ಇಡ್ತಾಯಿದ್ರು. ಯಾಕೆ ಅಂತಂದರೆ ಅಕ್ಕಪಕ್ಕದ ಮನೆಯವ್ರಿಗೆ ಡೌಟು ಬರದೇ ಇರಲಿ ಅನ್ನೋದಕ್ಕೋಸ್ಕರ. ಸೊ ಇದೇ ಥರನೇ ಏನು ಮಾಡ್ತಾಯಿದ್ರು, ಮನೆಗಳಲ್ಲೋ ಶೆಡ್ಗಳಲ್ಲೋ ಗೌಪ್ಯವಾಗಿ ಇವರು ಡ್ರಗ್ಗನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಒಂದು ಡೌಟ್ ಏನು ಅಂತಂದರೆ, ಒಂದು ಪರಿಮಿತಿಗೆ ಒಂದೊಂದು ಪೊಲೀಸ್ ಠಾಣೆ ಅನ್ನೋದಿರುತ್ತೆ, ಪೊಲೀಸವರು ಬೀಟ್ಸ್ ಹೊಡಿತಾ ಇರ್ತಾರೆ. ಅದು ಈ ಥರದ್ದು ಬಿಗ್ ಮೆಟ್ರೋಪಾಲಿಯನ್ ಸಿಟಿಗಳಲ್ಲಂತೂ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ತಾರೆ, ಎಲ್ಲ ಕಡೆ ಬೀಟ್ಸ್ ಹೊಡಿತಾ ಇರ್ತಾರೆ. ಈಗ ರಾತ್ರಿ ಒಂದು 10 ಗಂಟೆ 11 ಗಂಟೆಗೆ ಒಂದು ಕಡೆ ಓಪನ್ ಆಗಬಾರ್ದು ಅಂತಂದರೆ ಅಲ್ಲಷ್ಟು ನಿರತವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಪೊಲೀಸವ್ರಿಗೆ ಈ ಥರದ್ದು ಯಾಕೆ ಕಣ್ಣಿಗೆ ಬೀಳಲಿಲ್ಲ, ಅಥವಾ ಅಲ್ಲಿರೋರು ಯಾರೋ ಬೀಟ್ಸೇ ಮಾಡಿಲ್ವಾ ಅನ್ನೋ ಕ್ವಶನ್ ಏನಾಗುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಟಿ ವಿ ನ್ಯೂಸ್ಗಳಲ್ಲೆಲ್ಲ ಹರಡಕ್ಕೆ ಶುರು ಆಗುತ್ತೆ. ಈಗ ಕೆಲವೊಂದಷ್ಟು ಪೊಲೀಸ್ಗಳ ಹೆಸರುಗಳು ಕೇಳಿ ಬರ್ತಾ ಇದೆ. ಅಂತಂದರೆ ಅವರು ಡೈರೆಕ್ಟಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ರಾ ಅಥವಾ ಏನು ಅನ್ನೋದು ತನಿಖೆ ಆಗಬೇಕು. ಬಟ್ ಆದರೆ ಈ ಏರಿಯಾ ಏನಿತ್ತು, ಈ 3 ಏರಿಯಾಗಳು, ಸೊ ಇದರಲ್ಲಿ ಏನಾಗಿದೆ, ಒಂದಷ್ಟು ಸಬ್ ಇನ್ಸ್ಪೆಕ್ಟರ್ಗಳನ್ನು ಅಮಾನತು ಕೂಡ ನೆನ್ನೆ ಮಾಡಿದ್ದಾರೆ. ಅದು ಹೆಂಗೆ ಅಂತಂದರೆ ತುಂಬ ಪ್ರೆಷರ್ ಆದ ಮೇಲೆ. ಈಗ ಬೆಂಗಳೂರು ಮತ್ತು ಮಹಾರಾಷ್ಟ್ರ ಪೊಲೀಸವರು ಎರಡೂ ಡಿಪಾರ್ಟ್ಮೆಂಟು ಸೇರಿ ಜಂಟಿ ಕಾರ್ಯಾಚರಣೆ ಮಾಡಿ ನಾವು ದಾಳಿ ಮಾಡಿದ್ದೀವಿ ಅಂತಂದ್ಬಿಟ್ಟು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ಮಹಾರಾಷ್ಟ್ರ ಪೊಲೀಸವರು ಅಲ್ಲಿ ಡ್ರಗ್ಸ್ನ ಕಂಡಿಡಿದು ಅದಾದಮೇಲೆ ಅದರ ಜಾಲ ಹುಡಿಕೊಂಡು ಇಲ್ಲಿವರೆಗೂ ಬರಬೇಕಾಗಿತ್ತ. ಸೊ ನಮ್ಮ ಬೆಂಗಳೂರು ಪೊಲೀಸ್ಗೆ ಇದು ಎಲ್ಲಿ ಹೋಗಿತ್ತು ಅಂತ ಬಂದಾಗ ನಿನ್ನೆ ಪೊಲೀಸ್ ಆಯುಕ್ತರು ಹೇಳ್ತಾರೆ ಜಂಟಿ ಕಾರ್ಯಾಚರಣೆ ಮಾಡಿದ್ವಿ ಅಂತ. ಸೊ ಅದಾದಮೇಲೆ ಒಂದು 5 ಗಂಟೆ ಮೇಲೇನಾಗಿದೆ, ಸೊ ಈ ಪ್ರೆಷರ್ ಜಾಸ್ತಿ ಆದಾಗ ಒಂದು ಮೀಟಿಂಗ್ ಆಗುತ್ತಂತೆ ಆಯುಕ್ತರಿಗೆ. ಸೊ ಆ ಟೈಮಲ್ಲಿ 5 ಗಂಟೆ ಅಷ್ಟೊತ್ತಿಗೆ ಸೊ ಈ 3 ಏರಿಯಾ ಏನು ಹೇಳಿದ್ವೋ, ಬಾಗ್ಲೂರಿನ ಇನ್ಸ್ಪೆಕ್ಟ್ರು ಶಬರೀಶ್ ಮತ್ತು ಅವಲಹಳ್ಳಿ ಇನ್ಸ್ಪೆಕ್ಟ್ರು ರಾಮಕೃಷ್ಣ ಮತ್ತು ಕೊತ್ತೂರು ಚೇತನ್, ಸೊ ಈ 3 ಜನನೂ ಕೂಡ ಕರ್ತವ್ಯ ಲೋಪ ಆಧಾರದ ಮೇಲೆ ಸಸ್ಪೆಂಡ್ನ ಮಾಡಲಾಗಿದೆ. ಅಂತಂದರೆ ಇವರ ಏರಿಯಾಗಳಲ್ಲೇ ಈಗ ಈ ಫ್ಯಾಕ್ಟ್ರಿಗಳಿರೋದು, ಇವ್ರ ಕಣ್ಣಿಗೆ ಇದು ಬಿದ್ದಿರಲಿಲ್ವಾ ಅನ್ನೋ ಕ್ವಶನ್ ನಮಗೇನು ಬಂದಿತ್ತೋ ಅದೇ ಕ್ವಶನ್ನ ಆಧಾರದ ಮೇಲೆ ಅವ್ರನ್ನ ಕರ್ತವ್ಯ ಲೋಪ ಅಂಥೇಳಿ ಸಸ್ಪೆಂಡ್ ಮಾಡಿದ್ದಾರೆ. ಜೊತೆಗೆ ಇಲಾಖೆಯ ತನಿಖೆಯನ್ನು ಕೂಡ ಆದೇಶ ಮಾಡಿದ್ದಾರೆ. ಇನ್ ಕೇಸ್ ಈ ಒಂದು ಜಾಲದಲ್ಲಿ ಇವ್ರದ್ದೇನಾದರೂ ಕೈವಾಡ ಇತ್ತು ಅಂದ್ರೂ ಕೂಡ ಅದು ಆದಷ್ಟು ಬೇಗ ಹೊರಬರಲಿದೆ. ಆದರೆ ಅದು ಬರೋವರೆಗೂ ಕೂಡ ನಾವು ಹಿಂಗೆ ಆಯಿತು ಹಂಗೆ ಆಯಿತು ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ನಮ್ಮ ಬೆಂಗಳೂರಲ್ಲಿ ಈ ವಿಚಾರ ಆಗಿದೆಯಲ್ಲ, ಇದು ನಮ್ಗೇನು ಅನಿಸುತ್ತೆ, ಫಿಲಮ್ಗಳಲ್ಲಿ ಇದರಲ್ಲೆಲ್ಲ ನೋಡ್ತಾ ಇದ್ದಂಗೆ ಏನು ನಾರ್ಮಲ್ ಡ್ರಗ್ಸ್ ಕೇಸ್ ತಾನೆ ಅನ್ನಷ್ಟು ಸರಳ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಆದರೆ ಇದು ಎಷ್ಟು ಸೀರಿಯಸ್ ಇಶ್ಯೂ ಅಂತಂದರೆ, ಈ ಬೆಟ್ಟಿಂಗು ಮತ್ತು ಈ ಡ್ರಗ್ಸು, ಈ ಮಾಫಿಯಾಗಳೆಲ್ಲ ಇದೆಯಲ್ಲ, ಇದೊಂಥರ ಸಮಾಜಕ್ಕೆ ಘಾತುಕವಾದಂಥ ಚಟುವಟಿಕೆ. ಯಾಕೆ ಅಂತಂದರೆ ಇದು ಮೇಯ್ನ್ಲಿ ಟಾರ್ಗೆಟ್ ಮಾಡೋದು ಯಾರನ್ನ ಅಂತಂದರೆ 18 ವಯಸ್ಸಿಂದ 30 ವಯಸ್ಸಿನ ಯುವ ಜನತೆ ಮೇಲೆ. ಸೊ ಇವರ ಮೇಯ್ನ್ ಟಾರ್ಗೆಟ್ ಯಾರು ಅಂತಂದರೆ ಕಾಲೇಜ್ ವಿದ್ಯಾರ್ಥಿಗಳು, ಜೊತೆಗೆ IT ಉದ್ಯೋಗಿಗಳು, ಮತ್ತು ಒತ್ತಡದಲ್ಲಿ ಅಂತಂದರೆ ಪ್ರೆಷರಲ್ಲಿ ಇರ್ತಾರಲ್ಲ ಯುವಕರು, ಅವ್ರುಗಳನ್ನು ಬಳಸ್ಕೊಂಡು ಫಸ್ಟ್ ಅವ್ರಿಗೆ ಮೋಜ್ ಕೊಡೋ ಥರ ಕೊಟ್ಟು ಅದಾದಮೇಲೆ ನಂತರ ಅವ್ರಿಗೆ ಅಡಿಕ್ಷನ್ನ ಮಾಡಿ ಕೊನೆಗೆ ಈ ಡ್ರಗ್ಸ್ ಇಲ್ಲದೆ ಅಥವಾ ಈ ಬೆಟ್ಟಿಂಗ್ ಅನ್ನೋದಿಲ್ಲದೆ ನಾನು ಬದುಕೋಕ್ಕೆ ಆಗಲ್ಲ ಅನ್ನೋ ಲೆವೆಲ್ವರೆಗೂ ಕರ್ಕೊಂಬರ್ತಾರೆ. ನಮ್ಮ ಬೆಂಗಳೂರಿನ ಒಂದು ಸುತ್ತಮುತ್ತ ನಡೀತಾ ಇರೋ ಈ ಇನ್ಸಿಡೆಂಟ್ಗೆ ಬೆಂಗಳೂರು ಪೊಲೀಸವರು ಕೂಡ ಸ್ವಲ್ಪ ನಿಗಾ ವಹಿಸಬೇಕು. ಏನಾಗುತ್ತೆ, ನಾನು ಎಲ್ಲರನ್ನೂ ಅಂತ ಹೇಳಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡಿ ದೊಡ್ಡ 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 ಕ್ರೈಮ್ ಇನ್ಸಿಡೆಂಟ್ಗಳಲ್ಲೂ ಕೂಡ ಒಬ್ಬೊಬ್ಬರು ಪೊಲೀಸರದು ಇನ್ವಾಲ್ವ್ಮೆಂಟ್ ಇದೆ. ಸೊ ಈ ಥರದವರಿಂದ ಏನಾಗ್ತಿದೆ, ಓಲ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು, ಜೊತೆಗೆ ಡಿಪಾರ್ಟ್ಮೆಂಟಲ್ಲಿ ಅವರು ಹುಡುಕಬೇಕು ಅಂತ ಅಂದ್ಕೊಳ್ಳೋಂಥ ಕೆಲವು ಅವ್ಯವಹಾರಗಳನ್ನ ಕೂಡ ಹುಡ್ಕೋಕ್ಕಾಗಲ್ಲ. ಯಾಕೆ ಅಂತಂದರೆ ಸೊ ಇಂಥವರೇ ನಿಂತು ಹಿಂಟನ್ನು ಕೊಡ್ತಾ ಇರ್ತಾರೆ. ಸೊ ಈಗ ಏನು ಸಸ್ಪೆಂಡ್ ಮಾಡಿದಾರೋ ಇದು ಶ್ಲಾಘನೀಯ, ಆದರೆ ಅದರ ಜೊತೆಗೆ
ಇವರೇ ನಿಜವಾಗ್ಲೂ ಏನಾದರೂ ಮುಂದೆ ತನಿಖೆ ಏನಾದರೂ ಆದಮೇಲೆ ನಿಜವಾಗ್ಲೂ ಅದರಲ್ಲಿ ಪೊಲೀಸ್ ಇನ್ವಾಲ್ವ್ಮೆಂಟ್ ಇದೆ ಅಂತಂದರೆ ದಯವಿಟ್ಟು ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಪೊಲೀಸ್ ಇಲಾಖೆಗೆ ಹೆಸರು ಹೋಗುತ್ತೆ ಅಂತ ಮುಚ್ಕೊಳ್ಳೋಂಥ ಪ್ರಯತ್ನ ಮಾಡ್ತು ಅಂತಂದರೆ ದಯವಿಟ್ಟು ತಪ್ಪು ಯಾರೇ ಮಾಡಿದ್ರೂ ಕೂಡ ತಪ್ಪಾಗತ್ತೆ. ಆ ತಪ್ಪಿಗೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗಳು ಇದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕು. ಮೇ ಬಿ ಬೇರೆ ಯಾವ ವಿಚಾರನೂ ಇಷ್ಟು ಕನ್ಸಿಡರ್ ಮಾಡ್ಕೋತಿರೋ ಇಲ್ವೋ ಗೊತ್ತಿಲ್ಲ. ಎಸ್ಪೆಷಲಿ ಈ ಥರ ಡ್ರಗ್ಸು ಇವೆಲ್ಲ ಬೆಟ್ಟಿಂಗು ಈ ಥರದ್ದೆಲ್ಲ ಬಂದಾಗ ನಾಳೆ ದಿನ ನಮ್ಮ ಮಕ್ಕಳವರೆಗೂ ಕೂಡ ಇದು ಹೋಗಬಹುದು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ನಮ್ಮ ದೇಶನ ಉಳಿಸೋಂಥ ಪ್ರಯತ್ನನ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಇಷ್ಟೇ ನನಗನ್ಸಿತ್ತು. ಆ್ಯಂಡ್ ನಿಮಗೆ ಈ ಒಂದು ವಿಚಾರದಲ್ಲಿ ಏನು ಅನ್ನಿಸ್ತು, ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೂ ಯಾವ್ಯಾವ ರೀತಿ ಕಾರ್ಯವೈಖರಿಗಳನ್ನು ಹೆಚ್ಚು ಮಾಡಿಕೊಂಡ್ರೆ ನಿಮ್ಗನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೆ ಯಾರಾದರೂ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನು ನಿಮಗೆ ದಿನ ತಲುಪಿಸೋಂಥ ಪ್ರಯತ್ನನ ನಾನು ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ